ಓಕೆ, 29ರ ತನಕ ಮುಖ್ಯಮಂತ್ರಿ ಸೇಫ್. ಈ ಮುಖ್ಯಮಂತ್ರಿಯವರನ್ನು ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಕೊಡಬೇಕು, ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು. ಇದು ಯಾರ ಐಡಿಯಾ? ಯಾರಿಗಾದ್ರೂ ಒಬ್ರಿಗೆ ಐಡಿಯಾ ಬಂದಿರಬೇಕಲ್ಲ. ಬನ್ನಿ, ಇವತ್ತು ನಾನು ನಿಮಗೆ ಈ ಐಡಿಯಾ ದೆಹಲಿ ಮೂಲಕವಾಗಿ ಹೇಗೆ ರಾಜ್ಯಕ್ಕೆ ಬಂತು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ಅಮಿತ್ ಶಾ ಬರ್ತಾರೆ. ನಿಜ ಹೇಳಬೇಕು ಅಂತಂದರೆ 136 ಸ್ಥಾನ ಇರುವಂಥ ಕಾಂಗ್ರೆಸ್ ಪಾರ್ಟಿಯನ್ನು, ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ BJP ಹೈಕಮಾಂಡ್ ತಯಾರಿರಲಿಲ್ಲ. BJP ಹೈಕಮಾಂಡ್ಗೆ ಈ ತಕರಾರು ಬೇಕಿರಲಿಲ್ಲ. ನೆಕ್ಸ್ಟ್, ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಇನ್ನು ಅನುಮತಿ ಕೊಡಬೇಕೋ ಬೇಡವೋ ಎಂಬ ಬಗ್ಗೆ ಜಿಜ್ಞಾಸೆ ಕೂಡ ಇತ್ತು. ಹಾಗಾಗಿ ನೋಡಿ, BJP ಹೈಕಮಾಂಡ್ಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂತ ಇರಲಿಲ್ಲ. ಯಾಕೆ ಅಂತಂದರೆ ಮಹಾರಾಷ್ಟ್ರ ಥರ ಮಾಡಲಿಕ್ಕೆ ಇವರು ರೆಡಿ ಇಲ್ಲ. ಮಹಾರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದರು BJPಯಲ್ಲೇ. ಫರ್ನಾಂಡಿಸ್ ಇದ್ದರು, ಉಳಿದವರೆಲ್ಲರೂ ಕೂಡ. ಕರ್ನಾಟಕದಲ್ಲಿ ರೆಡಿ ಇಲ್ಲ. ಯಾಕಂದರೆ ಯಡಿಯೂರಪ್ಪನವರು ಕೆಳಗಿಳಿದ ನಂತರ ಯಾರು ಕೊಡೋದು? ಹಾಗಾಗಿ BJP ಏನು ಇದಕ್ಕೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಇದ್ದರು, ಬೇರೆ ಬೇರೆ ನಾಯಕರುಗಳಿದ್ದರು. ಏನು ಶಿವಸೇನಾ ಕೂಡ ಸ್ವಲ್ಪ ದೂರ ಹೋಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸರಿ ಮಾಡುವಂಥ ಒಂದು ಪ್ರಮೇಯ ಅಲ್ಲಿ ಇತ್ತು. ಹಾಗಾಗಿ ಓಡಿದ್ರು, ಬೇರೆ ಸರ್ಕಾರ ರಚನೆ ಮಾಡಿದರು. ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದರು. ಈ ಥರ ಎಲ್ಲ ಕಾಂಗ್ರೆಸ್ನಲ್ಲಿ ಯಾವ ಕಾರಣಕ್ಕೂ ಅವರಿಗೆ ಆಸೆ ಇರಲಿಲ್ಲ. ಎಚ್ಚರಿಕೆ ಹೆಜ್ಜೆ ಇಡಲು ನಿರ್ಧಾರ ಮಾಡಿದರು ಗೆಹ್ಲೋಟ್. ಆಮೇಲೆ ಆದರೆ ಅಮಿತ್ ಶಾ ಭೇಟಿ ಮಾಡಿದ ರಾಜ್ಯ ನಾಯಕರೊಬ್ಬರು ಭೇಟಿ ಮಾಡ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಲೆ ಒತ್ತಡವನ್ನು ಹೇರ್ತಾರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದುರ್ಬಲವಾಗಬೇಕು ಅಂತಂದರೆ ಸಿದ್ದರಾಮಯ್ಯ ಪಟ್ಟ ಬಿಟ್ಟೆ ಮಾತ್ರ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ ಅಂತೇಳಿ. ಬೇರೆಯವರು ಪಟ್ಟಕ್ಕೆ ಬಂದರೆ ಇಳಿಸೋದು ಸುಲಭ. ಅಮಿತ್ ಶಾ ಮುಂದೆ ರಾಜ್ಯ ನಾಯಕರೊಬ್ಬರು ಮನವಿ ಮಾಡ್ಕೋತಾರೆ. ಆ ನಾಯಕನ ಮನವಿಗೆ ಸ್ಪಂದಿಸ್ತಾರಂತೆ ಅಮಿತ್ ಶಾ. ಮತ್ತೊಮ್ಮೆ ಈ ಸ್ಟೋರಿ ಹೇಳ್ತೀನಿ ನೋಡಿ. 136 ಸ್ಥಾನ ಬಂದಿರುತ್ತೆ ಕಾಂಗ್ರೆಸ್ಗೆ. BJPಗೆ ಬಂದಿರೋದೆಷ್ಟು? 66. JDSಗೆ 19. ಏನು ತಿಪ್ಪರ್ಲಾಗಿದ್ರು ಕೂಡ 82 ಜಾಸ್ತಿ ಹೋಗೋದಿಲ್ಲ. ಇಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸಿ ಮಾಡೋದಾದ್ರೂ ಏನು? ಆದರೆ ರಾಜ್ಯದ ಒಬ್ಬರು ನಾಯಕರು ಹೇಳಿದ್ರಂತೆ, ನೋ ಮಾಡಲೇಬೇಕು ಅಂತ ಹೇಳಿದಾಗ ಅಮಿತ್ ಶಾ ಒಪ್ಕೋತಾರೆ. ನಿಜವಾಗ್ಲೂ BJP ಹೈಕಮಾಂಡ್ಗೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಯಾವುದೇ ಉದ್ದೇಶ ಇರಲಿಲ್ಲ, ಆಸೆಯೂ ಇರಲಿಲ್ಲ. ಯಾಕಂದರೆ ಅದರಲ್ಲಿ ಯಾವುದೇ ರಿಸಲ್ಟ್ ಬರೋದಿಲ್ಲ. ಆದರೆ ರಾಜ್ಯದ ಒಬ್ಬರು ನಾಯಕರು ಅಮಿತ್ ಶಾ ಅವರ ಬಳಿ ಇಲ್ಲ. ಶತಾಯಗತಾಯ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಬೇಕು, ಈ ಒಂದು ಕಾರಣಗಳನ್ನು ಇಟ್ಟುಕೊಂಡು ಕೆಳಗಿಳಿಸೋಣ. ಒಂದು ವೇಳೆ ಅವರು ಕೆಳಗಿಳಿದರೆ ಮಾತ್ರ ಕಾಂಗ್ರೆಸ್ ದುರ್ಬಲ ಆಗುತ್ತೆ. ಆಗ ಆ ದುರ್ಬಲ ಕಾಂಗ್ರೆಸ್ಸನ್ನು ಎದುರಿಸಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯವಿದೆ ಅಂತ ಹೇಳಿದ ಕಾರಣಕ್ಕಾಗಿ ಅಮಿತ್ ಶಾ ಅವರು ಇದಕ್ಕೆ ಓಕೆ ಅಂತ ಹೇಳ್ತಾರಂತೆ. ಓಕೆ, ಇನ್ನು ಕರ್ನಾಟಕದಲ್ಲಿ 29ರ ತನಕ ಮುಖ್ಯಮಂತ್ರಿ ಸೇಫ್. ಈ ಮುಖ್ಯಮಂತ್ರಿಯವರನ್ನು ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಕೊಡಬೇಕು, ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು. ಇದು ಯಾರ ಐಡಿಯಾ? ಯಾರಿಗಾದ್ರೂ ಒಬ್ರಿಗೆ ಐಡಿಯಾ ಬಂದಿರಬೇಕಲ್ಲ. ಬನ್ನಿ, ಇವತ್ತು ನಾನು ನಿಮಗೆ ಈ ಐಡಿಯಾ ದೆಹಲಿ ಮೂಲಕವಾಗಿ ಹೇಗೆ ರಾಜ್ಯಕ್ಕೆ ಬಂತು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ಅಮಿತ್ ಶಾ ಬರ್ತಾರೆ. ನಿಜ ಹೇಳಬೇಕು ಅಂತಂದರೆ 136 ಸ್ಥಾನ ಇರುವಂಥ ಕಾಂಗ್ರೆಸ್ ಪಾರ್ಟಿಯನ್ನು, ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ BJP ಹೈಕಮಾಂಡ್ ತಯಾರಿರಲಿಲ್ಲ. BJP ಹೈಕಮಾಂಡ್ಗೆ ಈ ತಕರಾರು ಬೇಕಿರಲಿಲ್ಲ. ನೆಕ್ಸ್ಟ್, ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಇನ್ನು ಅನುಮತಿ ಕೊಡಬೇಕೋ ಬೇಡವೋ ಎಂಬ ಬಗ್ಗೆ ಜಿಜ್ಞಾಸೆ ಕೂಡ ಇತ್ತು. ಹಾಗಾಗಿ ನೋಡಿ, BJP ಹೈಕಮಾಂಡ್ಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂತ ಇರಲಿಲ್ಲ. ಯಾಕೆ ಅಂತಂದರೆ ಮಹಾರಾಷ್ಟ್ರ ಥರ ಮಾಡಲಿಕ್ಕೆ ಇವರು ರೆಡಿ ಇಲ್ಲ. ಮಹಾರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದರು BJPಯಲ್ಲೇ. ಫರ್ನಾಂಡಿಸ್ ಇದ್ದರು, ಉಳಿದವರೆಲ್ಲರೂ ಕೂಡ. ಕರ್ನಾಟಕದಲ್ಲಿ ರೆಡಿ ಇಲ್ಲ. ಯಾಕಂದರೆ ಯಡಿಯೂರಪ್ಪನವರು ಕೆಳಗಿಳಿದ ನಂತರ ಯಾರು ಕೊಡೋದು? ಹಾಗಾಗಿ BJP ಏನು ಇದಕ್ಕೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಇದ್ದರು, ಬೇರೆ ಬೇರೆ ನಾಯಕರುಗಳಿದ್ದರು. ಏನು ಶಿವಸೇನಾ ಕೂಡ ಸ್ವಲ್ಪ ದೂರ ಹೋಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸರಿ ಮಾಡುವಂಥ ಒಂದು
ಪ್ರಮೇಯ ಅಲ್ಲಿತ್ತು. ಹಾಗಾಗಿ ಓಡಿದ್ರು, ಬೇರೆ ಸರ್ಕಾರ ರಚನೆ ಮಾಡಿದರು, ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದರು. ಈ ಥರ ಎಲ್ಲ ಕಾಂಗ್ರೆಸ್ನಲ್ಲಿ ಯಾವ ಕಾರಣಕ್ಕೂ ಅವರಿಗೆ ಆಸೆ ಇರಲಿಲ್ಲ. ಎಚ್ಚರಿಕೆ ಹೆಜ್ಜೆ ಇಡಲು ನಿರ್ಧಾರ ಮಾಡಿದರು ಗೆಹ್ಲೋಟ್. ಆಮೇಲೆ ಆದರೆ ಅಮಿತ್ ಶಾ ಭೇಟಿ ಮಾಡಿದ ರಾಜ್ಯ ನಾಯಕರೊಬ್ಬರು ಭೇಟಿ ಮಾಡ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಲೆ ಒತ್ತಡವನ್ನು ಹೇರ್ತಾರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದುರ್ಬಲವಾಗಬೇಕು ಅಂತಂದರೆ ಸಿದ್ದರಾಮಯ್ಯ ಪಟ್ಟ ಬಿಟ್ಟೆ ಮಾತ್ರ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ ಅಂತೇಳಿ. ಬೇರೆಯವರು ಪಟ್ಟಕ್ಕೆ ಬಂದರೆ ಇಳಿಸೋದು ಸುಲಭ. ಅಮಿತ್ ಶಾ ಮುಂದೆ ರಾಜ್ಯ ನಾಯಕರೊಬ್ಬರು ಮನವಿ ಮಾಡ್ಕೋತಾರೆ. ಆ ನಾಯಕನ ಮನವಿಗೆ ಸ್ಪಂದಿಸ್ತಾರಂತೆ ಅಮಿತ್ ಶಾ. ಮತ್ತೊಮ್ಮೆ ಈ ಸ್ಟೋರಿ ಹೇಳ್ತೀನಿ ನೋಡಿ. 136 ಸ್ಥಾನ ಬಂದಿರುತ್ತೆ ಕಾಂಗ್ರೆಸ್ಗೆ, ಬಿ ಜೆ ಪಿಗೆ ಬಂದಿರೋದೆಷ್ಟು 66, ಜೆ ಡಿ ಎಸ್ಗೆ 19. ಏನು ತಿಪ್ಪರ್ಲಾಗಿದ್ರು ಕೂಡ 82ಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಇಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸಿ ಮಾಡೋದಾದ್ರೂ ಏನು? ಆದರೆ ರಾಜ್ಯದ ಒಬ್ಬರು ನಾಯಕರು ಹೇಳಿದ್ರಂತೆ, ನೋ ಮಾಡಲೇಬೇಕು ಅಂತ ಹೇಳಿದಾಗ ಅಮಿತ್ ಶಾ ಒಪ್ಕೋತಾರೆ. ನಿಜವಾಗ್ಲೂ ಬಿ ಜೆ ಪಿ ಹೈಕಮಾಂಡ್ಗೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಯಾವುದೇ ಉದ್ದೇಶ ಇರಲಿಲ್ಲ, ಆಸೆನೂ ಇರಲಿಲ್ಲ. ಯಾಕಂದರೆ ಅದರಲ್ಲಿ ಯಾವುದೇ ರಿಸಲ್ಟ್ ಬರೋದಿಲ್ಲ. ಆದರೆ ರಾಜ್ಯದ ಒಬ್ಬರು ನಾಯಕರು ಅಮಿತ್ ಶಾ ಅವರ ಬಳಿ ಇಲ್ಲ. ಶತಾಯಗತಾಯ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಬೇಕು, ಈ ಒಂದು ಕಾರಣಗಳನ್ನು ಇಟ್ಟುಕೊಂಡು ಕೆಳಗಿಳಿಸೋಣ. ಒಂದು ವೇಳೆ ಅವರು ಕೆಳಗಿಳಿದರೆ ಮಾತ್ರ ಕಾಂಗ್ರೆಸ್ ದುರ್ಬಲ ಆಗುತ್ತೆ. ಆಗ ಆ ದುರ್ಬಲ ಕಾಂಗ್ರೆಸ್ಸನ್ನು ಎದುರಿಸಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯವಿದೆ ಅಂತ ಹೇಳಿದ ಕಾರಣಕ್ಕಾಗಿ ಅಮಿತ್ ಶಾ ಅವರು ಇದಕ್ಕೆ ಓಕೆ ಅಂತ ಹೇಳ್ತಾರಂತೆ. ಓಕೆ, ಇನ್ನು 29ರ ತನಕ ಮುಖ್ಯಮಂತ್ರಿ ಸೇಫ್. ಈ ಮುಖ್ಯಮಂತ್ರಿಯವರನ್ನು ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಕೊಡಬೇಕು, ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು. ಇದು ಯಾರ ಐಡಿಯಾ? ಯಾರಿಗಾದ್ರೂ ಒಬ್ರಿಗೆ ಐಡಿಯಾ ಬಂದಿರಬೇಕಲ್ಲ. ಬನ್ನಿ, ಇವತ್ತು ನಾನು ನಿಮಗೆ ಈ ಐಡಿಯಾ ದೆಹಲಿ ಮೂಲಕವಾಗಿ ಹೇಗೆ ರಾಜ್ಯಕ್ಕೆ ಬಂತು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ಅಮಿತ್ ಶಾ ಬರ್ತಾರೆ. ನಿಜ ಹೇಳಬೇಕು ಅಂತಂದರೆ 136 ಸ್ಥಾನ ಇರುವಂಥ ಕಾಂಗ್ರೆಸ್ ಪಾರ್ಟಿಯನ್ನು, ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಹೈಕಮಾಂಡ್ ತಯಾರಿರಲಿಲ್ಲ. ಬಿ ಜೆ ಪಿ ಹೈಕಮಾಂಡ್ಗೆ ಈ ತಕರಾರು ಬೇಕಿರಲಿಲ್ಲ. ನೆಕ್ಸ್ಟ್, ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಇನ್ನು ಅನುಮತಿ ಕೊಡಬೇಕೋ ಬೇಡವೋ ಎಂಬ ಬಗ್ಗೆ ಜಿಜ್ಞಾಸೆ ಕೂಡ ಇತ್ತು. ಹಾಗಾಗಿ ನೋಡಿ, ಬಿ ಜೆ ಪಿ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಬೇಕು ಅಂತ ಇರಲಿಲ್ಲ. ಯಾಕೆ ಅಂತಂದರೆ ಮಹಾರಾಷ್ಟ್ರ ಥರ ಮಾಡಲಿಕ್ಕೆ ಇವರು ರೆಡಿ ಇಲ್ಲ. ಮಹಾರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದರು ಬಿ ಜೆ ಪಿಯಲ್ಲೇ. ಫರ್ನಾಂಡಿಸ್ ಇದ್ದರು, ಉಳಿದವರೆಲ್ಲರೂ ಕೂಡ. ಕರ್ನಾಟಕದಲ್ಲಿ ರೆಡಿ ಇಲ್ಲ. ಯಾಕೆಂದರೆ ಯಡಿಯೂರಪ್ಪನವರು ಕೆಳಗಿಳಿದ ನಂತರ ಯಾರು ಕೊಡೋದು? ಹಾಗಾಗಿ ಬಿ ಜೆ ಪಿಯನ್ನು ಇದಕ್ಕೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಇದ್ದರು, ಬೇರೆ ಬೇರೆ ನಾಯಕರುಗಳಿದ್ದರು. ಏನು ಶಿವಸೇನಾ ಕೂಡ ಸ್ವಲ್ಪ ದೂರ ಹೋಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸರಿ ಮಾಡುವಂಥ ಒಂದು ಪ್ರಮೇಯ ಅಲ್ಲಿತ್ತು. ಹಾಗಾಗಿ ಓಡಿದ್ರು, ಬೇರೆ ಸರ್ಕಾರ ರಚನೆ ಮಾಡಿದರು, ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದರು. ಈ ಥರ ಎಲ್ಲ ಕಾಂಗ್ರೆಸ್ನಲ್ಲಿ ಯಾವ ಕಾರಣಕ್ಕೂ ಅವರಿಗೆ ಆಸೆ ಇರಲಿಲ್ಲ. ಎಚ್ಚರಿಕೆ ಹೆಜ್ಜೆ ಇಡಲು ನಿರ್ಧಾರ ಮಾಡಿದರು ಗೆಹ್ಲೋಟ್. ಆಮೇಲೆ ಆದರೆ ಅಮಿತ್ ಶಾ ಭೇಟಿ ಮಾಡಿದ ರಾಜ್ಯ ನಾಯಕರೊಬ್ಬರು ಭೇಟಿ ಮಾಡ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಲೆ ಒತ್ತಡವನ್ನು ಹೇರ್ತಾರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದುರ್ಬಲವಾಗಬೇಕು ಅಂತಂದರೆ ಸಿದ್ದರಾಮಯ್ಯ ಪಟ್ಟ ಬಿಟ್ಟೆ ಮಾತ್ರ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ ಅಂತೇಳಿ. ಬೇರೆಯವರು ಪಟ್ಟಕ್ಕೆ ಬಂದರೆ ಇಳಿಸೋದು ಸುಲಭ. ಅಮಿತ್ ಶಾ ಮುಂದೆ ರಾಜ್ಯ ನಾಯಕರೊಬ್ಬರು ಮನವಿ ಮಾಡ್ಕೋತಾರೆ. ಆ ನಾಯಕನ ಮನವಿಗೆ ಸ್ಪಂದಿಸ್ತಾರಂತೆ ಅಮಿತ್ ಶಾ. ಮತ್ತೊಮ್ಮೆ ಈ ಸ್ಟೋರಿ ಹೇಳ್ತೀನಿ ನೋಡಿ. 136 ಸ್ಥಾನ ಬಂದಿರುತ್ತೆ ಕಾಂಗ್ರೆಸ್ಗೆ, ಬಿ ಜೆ ಪಿಗೆ ಬಂದಿರೋದೆಷ್ಟು 66, ಜೆ ಡಿ ಎಸ್ಗೆ 19. ಏನು ತಿಪ್ಪರ್ಲಾಗಿದ್ರು ಕೂಡ 82ಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಇಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸಿ ಮಾಡೋದಾದ್ರೂ ಏನು? ಆದರೆ ರಾಜ್ಯದ ಒಬ್ಬರು ನಾಯಕರು ಹೇಳಿದ್ರಂತೆ, ನೋ ಮಾಡಲೇಬೇಕು ಅಂತ ಹೇಳಿದಾಗ ಅಮಿತ್ ಶಾ ಒಪ್ಕೋತಾರೆ. ನಿಜವಾಗ್ಲೂ ಬಿ ಜೆ ಪಿ ಹೈಕಮಾಂಡ್ಗೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಯಾವುದೇ ಉದ್ದೇಶ ಇರಲಿಲ್ಲ, ಆಸೆನೂ ಇರಲಿಲ್ಲ. ಯಾಕಂದರೆ ಅದರಲ್ಲಿ ಯಾವುದೇ ರಿಸಲ್ಟ್ ಬರೋದಿಲ್ಲ. ಆದರೆ ರಾಜ್ಯದ ಒಬ್ಬರು ನಾಯಕರು ಅಮಿತ್ ಶಾ ಅವರ ಬಳಿ ಇಲ್ಲ. ಶತಾಯಗತಾಯ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಬೇಕು, ಈ ಒಂದು ಕಾರಣಗಳನ್ನು ಇಟ್ಟುಕೊಂಡು ಕೆಳಗಿಳಿಸೋಣ. ಒಂದು ವೇಳೆ ಅವರು ಕೆಳಗಿಳಿದರೆ ಮಾತ್ರ ಕಾಂಗ್ರೆಸ್ ದುರ್ಬಲ ಆಗುತ್ತೆ. ಆಗ ಆ ದುರ್ಬಲ ಕಾಂಗ್ರೆಸ್ಸನ್ನು ಎದುರಿಸಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯವಿದೆ ಅಂತ ಹೇಳಿದ ಕಾರಣಕ್ಕಾಗಿ ಅಮಿತ್ ಶಾ ಅವರು ಇದಕ್ಕೆ ಓಕೆ ಅಂತ ಹೇಳ್ತಾರಂತೆ. ಓಕೆ, ಇನ್ನು ಕರ್ನಾಟಕದಲ್ಲಿ
ಓಕೆ, 29ರ ತನಕ ಮುಖ್ಯಮಂತ್ರಿ ಸೇಫ್. ಈ ಮುಖ್ಯಮಂತ್ರಿಯವರನ್ನು ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಕೊಡಬೇಕು, ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು. ಇದು ಯಾರ ಐಡಿಯಾ? ಯಾರಿಗಾದ್ರೂ ಒಬ್ರಿಗೆ ಐಡಿಯಾ ಬಂದಿರಬೇಕಲ್ಲ. ಬನ್ನಿ, ಇವತ್ತು ನಾನು ನಿಮಗೆ ಈ ಐಡಿಯಾ ದೆಹಲಿ ಮೂಲಕವಾಗಿ ಹೇಗೆ ರಾಜ್ಯಕ್ಕೆ ಬಂತು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ಅಮಿತ್ ಶಾ ಬರ್ತಾರೆ. ನಿಜ ಹೇಳಬೇಕು ಅಂತಂದರೆ 136 ಸ್ಥಾನ ಇರುವಂಥ ಕಾಂಗ್ರೆಸ್ ಪಾರ್ಟಿಯನ್ನು, ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ BJP ಹೈಕಮಾಂಡ್ ತಯಾರಿರಲಿಲ್ಲ. BJP ಹೈಕಮಾಂಡ್ಗೆ ಈ ತಕರಾರು ಬೇಕಿರಲಿಲ್ಲ. ನೆಕ್ಸ್ಟ್, ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಇನ್ನು ಅನುಮತಿ ಕೊಡಬೇಕೋ ಬೇಡವೋ ಎಂಬ ಬಗ್ಗೆ ಜಿಜ್ಞಾಸೆ ಕೂಡ ಇತ್ತು. ಹಾಗಾಗಿ ನೋಡಿ, BJP ಹೈಕಮಾಂಡ್ಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂತ ಇರಲಿಲ್ಲ. ಯಾಕೆ ಅಂತಂದರೆ ಮಹಾರಾಷ್ಟ್ರ ಥರ ಮಾಡಲಿಕ್ಕೆ ಇವರು ರೆಡಿ ಇಲ್ಲ. ಮಹಾರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದರು BJPಯಲ್ಲೇ. ಫರ್ನಾಂಡಿಸ್ ಇದ್ದರು, ಉಳಿದವರೆಲ್ಲರೂ ಕೂಡ. ಕರ್ನಾಟಕದಲ್ಲಿ ರೆಡಿ ಇಲ್ಲ. ಯಾಕಂದರೆ ಯಡಿಯೂರಪ್ಪನವರು ಕೆಳಗಿಳಿದ ನಂತರ ಯಾರು ಕೊಡೋದು? ಹಾಗಾಗಿ BJP ಏನು ಇದಕ್ಕೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಇದ್ದರು, ಬೇರೆ ಬೇರೆ ನಾಯಕರುಗಳಿದ್ದರು. ಏನು ಶಿವಸೇನಾ ಕೂಡ ಸ್ವಲ್ಪ ದೂರ ಹೋಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸರಿ ಮಾಡುವಂಥ ಒಂದು ಪ್ರಮೇಯ ಅಲ್ಲಿ ಇತ್ತು. ಹಾಗಾಗಿ ಓಡಿದ್ರು, ಬೇರೆ ಸರ್ಕಾರ ರಚನೆ ಮಾಡಿದರು, ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದರು. ಈ ಥರ ಎಲ್ಲ ಕಾಂಗ್ರೆಸ್ನಲ್ಲಿ ಯಾವ ಕಾರಣಕ್ಕೂ ಅವರಿಗೆ ಆಸೆ ಇರಲಿಲ್ಲ. ಎಚ್ಚರಿಕೆ ಹೆಜ್ಜೆ ಇಡಲು ನಿರ್ಧಾರ ಮಾಡಿದರು ಗೆಹ್ಲೋಟ್. ಆಮೇಲೆ ಆದರೆ ಅಮಿತ್ ಶಾ ಭೇಟಿ ಮಾಡಿದ ರಾಜ್ಯ ನಾಯಕರೊಬ್ಬರು ಭೇಟಿ ಮಾಡ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಲೆ ಒತ್ತಡವನ್ನು ಹೇರ್ತಾರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದುರ್ಬಲವಾಗಬೇಕು ಅಂತಂದರೆ ಸಿದ್ದರಾಮಯ್ಯ ಪಟ್ಟ ಬಿಟ್ಟೆ ಮಾತ್ರ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ ಅಂತೇಳಿ. ಬೇರೆಯವರು ಪಟ್ಟಕ್ಕೆ ಬಂದರೆ ಇಳಿಸೋದು ಸುಲಭ. ಅಮಿತ್ ಶಾ ಮುಂದೆ ರಾಜ್ಯ ನಾಯಕರೊಬ್ಬರು ಮನವಿ ಮಾಡ್ಕೋತಾರೆ. ಆ ನಾಯಕನ ಮನವಿಗೆ ಸ್ಪಂದಿಸ್ತಾರಂತೆ ಅಮಿತ್ ಶಾ. ಮತ್ತೊಮ್ಮೆ ಈ ಸ್ಟೋರಿ ಹೇಳ್ತೀನಿ ನೋಡಿ. 136 ಸ್ಥಾನ ಬಂದಿರುತ್ತೆ ಕಾಂಗ್ರೆಸ್ಗೆ, BJPಗೆ ಬಂದಿರೋದೆಷ್ಟು 66, JDSಗೆ 19. ಏನು ತಿಪ್ಪರ್ಲಾಗಿದ್ರು ಕೂಡ 82 ಜಾಸ್ತಿ ಹೋಗೋದಿಲ್ಲ. ಇಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸಿ ಮಾಡೋದಾದ್ರೂ ಏನು? ಆದರೆ ರಾಜ್ಯದ ಒಬ್ಬರು ನಾಯಕರು ಹೇಳಿದ್ರಂತೆ, ನೋ ಮಾಡಲೇಬೇಕು ಅಂತ ಹೇಳಿದಾಗ ಅಮಿತ್ ಶಾ ಒಪ್ಕೋತಾರೆ. ನಿಜವಾಗ್ಲೂ BJP ಹೈಕಮಾಂಡ್ಗೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಯಾವುದೇ ಉದ್ದೇಶ ಇರಲಿಲ್ಲ, ಆಸೆನೂ ಇರಲಿಲ್ಲ. ಯಾಕಂದರೆ ಅದರಲ್ಲಿ ಯಾವುದೇ ರಿಸಲ್ಟ್ ಬರೋದಿಲ್ಲ. ಆದರೆ ರಾಜ್ಯದ ಒಬ್ಬರು ನಾಯಕರು ಅಮಿತ್ ಶಾ ಅವರ ಬಳಿ ಇಲ್ಲ. ಶತಾಯಗತಾಯ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು, ಈ ಒಂದು ಕಾರಣಗಳನ್ನು ಇಟ್ಟುಕೊಂಡು ಕೆಳಗಿಳಿಸೋಣ. ಒಂದು ವೇಳೆ ಅವರು ಕೆಳಗಿಳಿದರೆ ಮಾತ್ರ ಕಾಂಗ್ರೆಸ್ ದುರ್ಬಲ ಆಗುತ್ತೆ. ಆಗ ಆ ದುರ್ಬಲ ಕಾಂಗ್ರೆಸ್ಸನ್ನು ಎದುರಿಸಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಿದೆ ಅಂತ ಹೇಳಿದ ಕಾರಣಕ್ಕಾಗಿ ಅಮಿತ್ ಶಾ ಅವರು ಇದಕ್ಕೆ ಓಕೆ ಅಂತ ಹೇಳ್ತಾರಂತೆ. ಓಕೆ, ಇನ್ನು